ಜೆಡಿಎಸ್ ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ಜೆಡಿಎಸ್ ನಾಯಕಿ ಜಾಹ್ನವಿ ಅವರು ಭಾಗವಹಿಸಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿಮ್ಗೆ ಅನ್ಸುತ್ತಾ ರಿಸಲ್ಟ್ ಸಿಗುತ್ತೆ ಅಂತ ಈ ಪಾದಯಾತ್ರೆಯಿಂದ? ನಮ್ಮ ಒಂದು ಹೋರಾಟ ನ್ಯಾಯಸಮ್ಮತವಾಗಿದೆ. ಹಾಗಾಗಿ ನ್ಯಾಯಕ್ಕೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಇವತ್ತು ನಿನ್ನೆ ಹೋರಾಟ ಅಲ್ಲ, ಇದು ಕಳೆದ 518 ದಿವಸಗಳಿಂದ ವಿಭಿನ್ನ ರೀತಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ. ರೈತರ ಪರವಾಗಿ ನ್ಯಾಯ ಇದೆ. ಸೊ ಹಾಗಾಗಿ ನಮಗೆ ಅನ್ನ ಕೊಡುವಂಥ ಕೈಯನ್ನು ಇವತ್ತು ತುಳಿಯುವಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾದಂತಹ ಹೋರಾಟ ಇದಾಗಿರೋದ್ರಿಂದ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಈಗ ನಿನ್ನೆ ಒಂದು ನಿವೃತ್ತ ನ್ಯಾಯಾಧೀಶರ ಸಮಿತಿಯನ್ನು ಸಹ ರಚನೆ ಮಾಡಿದ್ದಾರೆ. ಮತ್ತೆ ತಾತ್ಕಾಲಿಕವಾಗಿ 30 ದಿನಗಳ ಕಾಲ ನಾವು ಏನು ಮಾಡಲ್ಲ, ಸಮಿತಿಯ ವರದಿ ಬಂದ ನಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಒಂದು ಹಂತಕ್ಕೆ ತನ್ನ ನಿರ್ಧಾರವನ್ನು ಹಂತ ಹಂತವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಹೋರಾಟದ ದಿನನೂ ಸಹ ಕೌಂಟ್ ಆಗ್ತಾ ಇದೆ. ಪ್ರಯೋಜನ ಏನಾರು ಆಗ್ತಾ ಇದೆಯಾ ಅಂತ? ಸಮಿತಿ ರಚನೆಯನ್ನು ಯಾವಾಗ ಮಾಡಬೇಕಾಗಿತ್ತು? ಸಮಿತಿ ರಚನೆನ ಈ ಯೋಜನೆನ ಕೈಗೆತ್ತಿಕೊಳ್ಳೋ ಮುಂಚೆ ಸಮಿತಿ ರಚನೆ ಮಾಡಿ ನ್ಯಾಯಾಧೀಶರ ಆ ಒಂದು ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಅವರು ಬಿಡದಿಗೆ ಹೋಗಿ ರೈತರನ್ನ ಮಾತಾಡಿಸಿ ರೈತರ ಸ್ಥಿತಿಗತಿ ಏನಿದೆ, ಎಷ್ಟು ಪರ್ಸೆಂಟ್ ರೈತರು ಒಪ್ತಾರೆ, ಎಷ್ಟು ಪರ್ಸೆಂಟ್ ರೈತರು ಒಪ್ಪಲ್ಲ, ಅವ್ರ ಸ್ಥಿತಿಗತಿಗಳನ್ನ ವಾಸ್ತವಾಂಶವನ್ನು ಗಮನಿಸಿ ಈ ಯೋಜನೆಗೆ ಅವರು ಮುಂದಡಿ ಇಡಬೇಕಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಯಾವಾಗ ವಿರೋಧ ವ್ಯಕ್ತ ಆಯಿತೋ ಅದಾದಮೇಲೆ ಕಣ್ಣೊರೆಸುವಂಥ ಒಂದು ತಂತ್ರಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು. ಈಗ ಕಮಿಟಿ ರಚನೆ ಮಾಡಿದ್ದೀನಿ ಅನ್ನೋದು, 30 ದಿವಸಗಳ ಕಾಲ ಸೈಲೆಂಟ್ ಆಗಿರಿ ಅನ್ನೋದು, ಆದರೆ ಹಿಂದೆ ಏನು ಹುನ್ನಾರ ಅಡಗಿದೆ ಅಂತಂದರೆ ಆ ಒಂದು ಅವಧಿಯಲ್ಲಿ ರೈತರನ್ನು ಹೆದರಿಸಿ ಬೆದರಿಸಿ ಅವ್ರಿಗೆ ಒಪ್ಪಿಗೆ ಸೂಚನೆ ಮಾಡ್ತಾರೇನೋ ಆ ಒಂದು ತಂತ್ರ ಇದರಲ್ಲಿ ಅಡಗಿದೆ ವಿನಃ ಇನ್ನೇನೂ ಅಲ್ಲ. ಇದು ರೈತರ ಪರವಾದಂಥ ನಿಲುವಲ್ಲ. ಯಾಕಂದರೆ ಫೈನಲ್ ನೋಟಿಫಿಕೇಷನನ್ನು ಹೊರಡಿಸ್ದಾಗಲೇ ನಮ್ಮೆಲ್ರಿಗೂ ಕೂಡ ಗೊತ್ತಾಗಿದೆ, ರೈತರಿಗೂ ಗೊತ್ತಾಗಿದೆ ರಾಜ್ಯ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅಂತ ಹೇಳಿ. ಮುಂದೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದು, ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನೇ ಈ ಹಿಂದಿನಿಂದನೂ ಕೂಡ ಮಾಡ್ತಾ ಇರೋದು, ಈಗಲೂ ಅದನ್ನೇ ಮಾಡ್ತಾ ಇರೋದು. ಹಿಂದೆ ಏನು ಪ್ರೆಸ್ ಮೀಟನ್ನು ಮಾಡಿ 3 ತಿಂಗಳು ಹೋರಾಟ ಕೈ ಬಿಟ್ಬಿಡಿ, ಬಲವಂತವಾಗಂತೂ ನಾವು ಪಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಯಾವಾಗ ಅಪ್ಪಾಜಿ ಮಣ್ಣಿನ ಮಗ ದೇವೇಗೌಡರು ಧರಣಿ ಕೂರ್ತೀವಿ ಅಂತ ಹೇಳಿದ್ರು, ಅದಾದಮೇಲೆ ಆದಂತಹ ಪ್ರೆಸ್ ಮೀಟ್ ಅದು. ಈಗ ಏನು ನಮ್ಮ ನಿಖಿಲಣ್ಣವ್ರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. 3ನೇ ದಿವಸ ಅಪ್ಪಾಜಿ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ. ಅದಾದಮೇಲೆ ಮಾಡ್ತಾ ಇರುವಂತಹ ಮತ್ತೊಂದು ಹುನ್ನಾರ ಕಣ್ಣರಿಸೋ ತಂತ್ರ ಬಿಟ್ಟರೆ ಇನ್ನೇನೂ ಅಲ್ಲ. ಬರಬೇಕಾದ್ರೆ ನೀವು ನೋಡಿದ್ರೆ ನಿಮಗೆ ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ವೆಲ್ಕಮ್ ಮಾಡಿದ್ದಾರೆ ಕಾಂಗ್ರೆಸ್ನವರು, ಅದಕ್ಕೇನು ಹೇಳ್ತೀರಾ? ಮೋಸ್ಟ್ಲಿ ಕಾಂಗ್ರೆಸ್ನವರು ಅಂಥ ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಕಾಣಿಸುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಬಿಡದಿಯಲ್ಲಿಯೂ ಕೂಡ ಕುಮಾರಣ್ಣನ ಬಗ್ಗೆ ಇರ್ಬೋದು, ಅನಿತಕ್ಕ ಅವ್ರ ಬಗ್ಗೆ ಇರ್ಬೋದು, ಅಥವಾ ನಿಖಿಲಣ್ಣವ್ರ ಬಗ್ಗೆ ಇರ್ಬೋದು, ಫ್ಲೆಕ್ಸನ್ನು ಅಂಟಿಸೋಂಥ ಒಂದು ಕೆಲಸ ಮಾಡಿತ್ತು. BJP ಬಗ್ಗೆನೂ ಕೂಡ ಫ್ಲೆಕ್ಸನ್ನು ಅಂಟಿಸೋಂಥ ಒಂದು ಕೆಲಸನ ಮಾಡ್ತಾ ಇದೆ, ಪೋಸ್ಟರ್ಗಳನ್ನು ಅಂಟಿಸೋದು. ಬಹುಶಃ ಅದಕ್ಕಷ್ಟೇ ಅವರು ಲಾಯಕ್ ಬಿಟ್ಟರೆ ಇನ್ನೇನಕ್ಕೂ ಇಲ್ಲ. ಹೆದರಿಕೆಯಲ್ಲಿ ಎದ್ದು ಕಾಣ್ತಾ ಇದೆ. ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಈ ಪೋಸ್ಟರ್ಗಳನ್ನ ಅಂಟಿಸೋದು, ಫ್ಲೆಕ್ಸ್ಗಳನ್ನು ಅಂಟಿಸ್ಬಿಟ್ರೆ ಅದಕ್ಕೆ ಇಲ್ಲಿ ಯಾರು ಕೂಡ ಮರಳಾಗೋದಿಲ್ಲ. ವಾಸ್ತವಾಂಶ ಏನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಹಾಗಾಗಿ ಇವ್ರು ಏನೇ ಮಾಡಿದ್ರು ಕೂಡ ಅದು ಫಲ ಕೊಡೋದಿಲ್ಲ. ಇದು JDS ನಾಯಕಿ ಜಾಹ್ನವಿ ಅವರ ಮಾತುಗಳು. ನಮ್ಮ ಹೋರಾಟಕ್ಕೆ ಬೆಲೆ ಸಿಗುತ್ತೆ ಹಾಗೂ ಈ ಹೋರಾಟಕ್ಕೆ ಒಂದು ತಾತ್ವಿಕ ಅಂತ್ಯ ಸಿಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಮಾತನಾಡ್ಸೋಣ ಬನ್ನಿ.